ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ಬಂದು ಮೀಶೋದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ನಾನು ಅದನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಅದನ್ನೇ ಕಂಟಿನ್ಯೂ ಮಾಡೋಣ, ಅಷ್ಟರಲ್ಲಿ ಪ್ರಾಡಕ್ಟ್ಸ್ ಬರುತ್ತೆ, ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬಟ್ ಪ್ರಾಡಕ್ಟ್ಸ್ ಬರೋದು ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ನಾನು ಪ್ರಾಡಕ್ಟ್ಸ್ ಎಲ್ಲ ಒಟ್ಟಿಗೆ ಬಂದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನೀವು ಏನೇನು ನೋಡಿದ್ರಿ ಅದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇದೆ ಇದು. ಸೊ ಬನ್ನಿ ನೋಡೋಣ ಇವತ್ತು ಏನೇನು ಬಂದಿದೆ ಮೀಶೋಯಿಂದ ನಾನು ಆರ್ಡರ್ ಮಾಡಿದ್ದು ಅಂತ. ಆ್ಯಂಡ್ ಅದು ನಾನು ಕಿಚನ್ ರ್ಯಾಕ್ ಆರ್ಡರ್ ಮಾಡಿದೆ ಅಲ್ವಾ, ಅದು ಕೂಡ ನಾನು ರಿಟರ್ನ್ ಕಳಿಸಾಯಿತು. ನನಗೆ ಅದು ಇಷ್ಟ ಆಗಲಿಲ್ಲ. ಸೊ ಅದು ಕೂಡ ಇವತ್ತು ಇಲ್ಲ ನಾಳೆ ಬರುತ್ತೆ. ಸೊ ಇದು ನಾನು ಒಂದಷ್ಟು ಪ್ರಾಡಕ್ಟ್ನ ಒಂದೇ ಸರಿ ಆರ್ಡರ್ ಮಾಡಿರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದಾಗಿ ಬಂದಿರುತ್ತೆ. ನಾನು ಅದೆಲ್ಲ ಬರೋ ತನಕ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹಿಂದೆ ಬಂದಿರೋ ಪ್ರಾಡಕ್ಟು ನಮಗೆ 7 ಡೇಸ್ ಅಥವಾ 12 ಡೇಸ್ ಕೊಟ್ಟಿರ್ತಾರೆ ಟೈಮು. ಅದನ್ನು ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡೋಕ್ಕೆ ಟೈಮ್ ಹೊಂಟೋಗ್ಬಿಡುತ್ತಲ್ಲ ಅಂತ ಹೇಳಿ ಆ ಪ್ರಾಡಕ್ಟ್ಸ್ ಬಂದಾಗಲೇ ನಾನು ವೀಡಿಯೋ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಯಾರು ಕೂಡ ಬೇಜಾರಾಗಬೇಡಿ. ಹಾಗೆ ಸ್ವಲ್ಪ ನಂದು ಗಂಟಲು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಗಂಟಲು ಕಟ್ಕೊಂಡ್ಬಿಟ್ಟಿದೆ. ಸೊ ಈ ಥರ ವಾಯ್ಸ್ ಬರ್ತಾಯಿದೆ ಅಂತಲೂ ಕೂಡ ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ನಾನು ಟ್ಯಾಪ್ಗೆ ಒಂದು ಇನ್ನೊಂದು ಎಕ್ಸ್ಟ್ರಾ ಟ್ಯಾಪ್ನ ಆರ್ಡ್ರ್ ಮಾಡಿದೆ. ಅಂದರೆ ಅದು ನೀರು ಜಾಸ್ತಿ ಬರುತ್ತಲ್ಲ ನೋಡಿ, ಆ ಟೈಪ್ ಮಾಡ್ಕೊಬೇಕು ಅಂತ ಹೇಳಿ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗಿದೆ ನೋಡೋಣ. ಬಿಕಾಸ್ 2 ಪ್ರಾಡಕ್ಟು ಡಿಸ್ಪಾಯಿಂಟ್ ಆಗೋಯಿತು. ಸೊ ಈ ಪ್ರಾಡಕ್ಟು ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ನೋಡೋಣ. ಬಟ್ ನೋಡಬೇಕು, ನನಗೆ ಅದು ಸಿಂಕ್ದು ತೊಗೊಂಡೆ ಅಲ್ವಾ, ಅದು ಕೂಡ ನನಗೆ ಸೈಜ್ ಫಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ರಿಟರ್ನ್ ಮಾಡಿಬಿಟ್ಟೆ. ಈಗ ಇದನ್ನು ಆ ಟಬ್ನು ಕೂಡ ನಾನು ಎಕ್ಸ್ಚೇಂಜಿಗೆ ಕೊಟ್ಟಿದ್ದೀನಿ. ನೋಡಬೇಕು ಯಾವ ರೀತಿ ಬರುತ್ತೆ ಅಂತ. ಸೊ ಪ್ಯಾಕಿಂಗ್ ವೈಸ್ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು ಪ್ಯಾಕಿಂಗ್ ವೈಸು. ಸೊ ಈಗ ಆಲ್ಮೋಸ್ಟ್ ಸಿಂಕ್ಗಳಲ್ಲಿ ಅಥವಾ ಬೇರೆ ಟ್ಯಾಪ್ಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ನೀರು ಒಂದೇ ಕಡೆ ಫ್ಲೋ ಆಗುತ್ತೆ ಅಲ್ವಾ, ಆಗ ನಮಗೆ ಸ್ವಲ್ಪ ನೀರು ವೇಸ್ಟೇಜ್ ಆಗೋದು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರದೊಂದು ಮೆಟೀರಿಯಲ್ ತೊಗೊಂಡ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತೊಗೊಂಡಿರೋದು. ಸೊ ನೋಡಿ, ಇದನ್ನು ತೊಗೊಂಡಿದ್ದೀನಿ. ನಲ್ಲಿಗೆ ಫಿಟ್ ಮಾಡಿಬಿಟ್ಟು ಇದನ್ನು ನಾವು ಎಷ್ಟು ಟೈಟ್ ಬೇಕು ನಲ್ಲಿಗೆ ಅಷ್ಟು ಟೈಟಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಈ ಹೋಲ್ಸ್ ಇದೆಯಲ್ಲ, ಈ ಹೋಲ್ಸ್ ಮುಖಾಂತರ ನೀರು ಫ್ಲೋ ಆಗುತ್ತೆ, ಆಗ ನಮ್ಗೆ ಇಷ್ಟು ಅಗಲ ಹರಡುತ್ತೆ. ಹಾಗಾಗಿ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೋಡ್ಬೋದು ನಮ್ಮ ಟ್ಯಾಪ್ಗೆ ಇದು ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ. ಇದನ್ನು ಹಾಕಾದ್ಮೇಲೆ ನಿಮಗೆ ಇದೊಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು ಪ್ರಾಡಕ್ಟು. ಬೈ 1 get 1 ಫ್ರೀ ಇತ್ತು. ಇದು ಬಂದು ನನಗೆ ಒಂದು 89ಗೆಲ್ಲ ಸಿಕ್ತು. ಸೊ 2 ಕಲರ್ ಇದೆ, ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಬಟ್ ನಾನು ಅಂದ್ಕೊಂಡಿರೋಂಗೆ ಇದು ಕೆಲಸ ಮಾಡುತ್ತಾ ಅಂತ ಇವಾಗ ನೋಡಬೇಕು. ಜಶ್ವಿಗೆ ಮಾಸ್ಕ್ ತೊಗೊಂಡಿದೆ, ಅದು ಕೂಡ ಪಾಪ ಬಂದು 2 ಡೇಸ್ ಆಗಿದೆ. ನಾನು ಇದೆಲ್ಲ ಬರಲಿ ಸುಮ್ಮನೆ ಒಂದೊಂದೇ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋದಕ್ಕೆ ಒಂದೇ ಸಲ ಮಾಡ್ಕೊಳ್ಳೋಣ ಅಂತ ಇಟ್ಟಿದೆ. ಪಾಪ ಅವಳಿಗೂ ಕೂಡ ತೋರಿಸಿಲ್ಲ ನೋಡಿ ಮಾಸ್ಕು. ನಾನು ಏನಕ್ಕೆ ಮಾಸ್ಕ್ನ ಎಲ್ಲಿ ತೆಗೆದುಕೊಂಡೆ ಅಂತ ಹೇಳಿದ್ರೆ, ನಾನು ಹೊರಗಡೆ ಕೇಳಿದೆ, ಮಕ್ಕಳು ಸೈಜ್ ಇಲ್ಲ ಅಂತೆಲ್ಲ ಹೇಳಿದ್ರು. ಇನ್ನು ಮೈಸೂರಿಗೆ ಹೋಗಿ ತಗೊಳ್ಳೋಷ್ಟು ಟೈಮ್ ಕೂಡ ಇಲ್ಲ ನಮಗೆ. ಹಾಗಾಗಿ ಆನ್ಲೈನಲ್ಲೇ ಸರ್ಚ್ ಮಾಡಿದೆ ಸಿಗುತ್ತಾ ಮಾಸ್ಕ್ ಅಂತ ಹೇಳಿ. ಸೊ ಸಿಕ್ತು, ನೋಡೋಣ ಬನ್ನಿ. ಇದು ಪ್ಯಾಕ್ ಆಫ್ 4 ಇದೆ. ಇದ್ರದ್ದು ರೇಟ್ ಬಂದು ಇಷ್ಟು 120 ರುಪೀಸ್ ಇದೆ. ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವಳಿಗೆ ಇಷ್ಟ ಆಗಂಗೆ ತೊಗೊಂಡಿದ್ದೀನಿ ನಾನು. ಪರವಾಗಿಲ್ಲ, ವರ್ತ್ ಅನಿಸುತ್ತೆ. ಇಲ್ಲಿ ನಾವು ಕೂಡ ಯೂಸ್ ಮಾಡ್ಬೋದು. ನಮಗೂ ಕೂಡ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ. 4 ಪೀಸಸ್ ಬಂದಿದೆ, ಖುಷಿ ಆಯಿತು ಮಾತ್ರ. ಸೊ ನೀವು ಬೈ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದೆನ್ ನಾನು ಒಂದು ಕುರ್ತಿ ತೊಗೊಂಡೆ. ತುಂಬ ಅಂದರೆ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ನನಗೆ ಕುರ್ತಿ. ಅರೌಂಡ್ ಎಷ್ಟು ಅಂತ ಹೇಳ್ತೀರಾ, 332 ರುಪೀಸ್ಗೆ ನನಗೆ ಈ 3 ಸೆಟ್ ಕುರ್ತಿ ಸಿಕ್ಕಿದೆ. ಸೊ ಬನ್ನಿ ಓಪನ್ ಮಾಡೋಣ. ಸೊ ಇದ್ರದ್ದು ಕೂಡ ಇನ್ನು 2 ಡೇಸಲ್ಲಿ ಟೈಮ್ ಮುಗ್ದೋಗುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದೆ. ನೋಡೋಣ. ಈಗ ಇದರಲ್ಲಿ 3
ಎಂಥದ್ದು 3 ಟೈಪ್ಸ್ ಕುರ್ತಿದು, ಸಾರಿ 3 ಸೆಟ್ ಕೊಡ್ತೀವಿ ಇಷ್ಟು ಕಮ್ಮಿ ಬೆಲೆಗೆ, ಯಾರು ಕೊಡಲ್ಲ ಬಿಡಿ. ಸೊ ಅದು ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಈಗ. ವಾವ್, ಕಾಟನಲ್ಲಿದೆ ಮೆಟೀರಿಯಲ್. ವಾವ್, ಸಕ್ಕತ್ತಾಗಿ ಬಂದಿದೆ ಗೈಸ್, ನೋಡಿ. ಸ್ಲೀವ್ಸ್ ನೋಡಿ, ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಬಾಟಮಲ್ಲಿ ಕೂಡ ನಮಗೆ ಈ ಥರ ನೆಟ್ಟಲ್ಲಿ ವರ್ಕ್ ಮಾಡಿದ್ದಾರೆ. ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೋಡಿ, ಬೇಗ ಬೇಗ ತಗೊಳ್ಳಿ. ಲಿಂಕ್ ಹಾಕಿರ್ತೀನಿ, ಏಕೆಂದರೆ ಸ್ಟಾಕ್ ಖಾಲಿ ಆಗೋದಂತೂ ತುಂಬ ಜಾಸ್ತಿ ಇರುತ್ತೆ. ಸೊ ಇಷ್ಟ ಆಯಿತು, ಆ್ಯಂಡ್ ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ನಾನು. ಹಾಗೆ ಪ್ಯಾಂಟ್ ಮಾತ್ರ ವಾವ್, ಸಕ್ಕತ್ತಾಗಿದೆ ನೋಡಿ, ಚೆನ್ನಾಗಿದೆ. ಆ್ಯಂಡ್ ಬಾಟಮಲ್ಲೂ ಕೂಡ ಈ ರೀತಿ ಲೇಸ್ ಕೊಟ್ಟಿದ್ದಾರೆ. ವೈಟ್ ಪ್ಯಾಂಟ್ ಆಗಿರೋದ್ರಿಂದ ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಮ್ಯಾಚ್ ಮಾಡ್ಕೊಬೋದು. ಚೆನ್ನಾಗಿದೆ. ಆ್ಯಂಡ್ ದುಪ್ಪಟ್ಟ ಹೇಳೋದೇ ಬೇಡ ಗೈಸ್, ಅಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ಬಂದಿದೆ. ಸೊ ನೋಡಿ, ಸೊ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ, ವೆಯ್ಟ್. ಸೊ ಗೈಸ್ ನೋಡಿ, ವೇರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತ ಆಸಮ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬ ವರ್ತ್ ಅಂತ ಹೇಳ್ಬೋದು. 355 ರುಪೀಸ್ಗೆ ಯಾರು ಈ ಥರ 3 ಸೆಟ್ ಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಸೊ ನಾನು ಆಗಲೇ ಹೇಳ್ದೆ ಅಲ್ವಾ, ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ, ಕೆಲವೊಂದು ನಮಗೆ ಡಿಸಪಾಯಿಂಟ್ ಮಾಡುತ್ತೆ ಅಂತ. ಸೊ ಇದಂತೂ ಮತ್ತೆ ನಾನು ತೋರಿಸಿದ ಸಾರಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ಲಾತ್ ಕೊಟ್ಟು ಸಿಕ್ಕಿದೆ ಮಾತ್ರ ನನಗಂತೂ. ಸೊ ಟೆಂಪಲ್ಗೆ ಅಥವಾ ಫಂಕ್ಷನ್ ವೇರ್ಗಾದರೂ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಹಿಂಗೆ ಇನ್ನೊಂದು ನೋಡೋಣ. ಸೊ ಇದು ಆ್ಯಕ್ಚುಲಿ ಓಪನ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು, ನಾನು ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವ ಹತ್ರದಲ್ಲಿ, ಹಾಗಾಗಿ ದೇವ್ರಿಗೆ ಕೈ ಮತ್ತು ಕಾಲು ಅದನ್ನು ಬುಕ್ ಮಾಡ್ಕೊಂಡಿದ್ವಿ ಅಮ್ಮಂಗೆ ಅಂತ. ಸೊ ತುಂಬ ಆ್ಯಕ್ಚುಲಿ ಪ್ರಾಡಕ್ಟ್ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ನಮ್ಗೆ ಏನು ಇಷ್ಟ ಆಗಲಿಲ್ಲ ಅಂದರೆ ಸೈಜ್ ಇಶ್ಯೂ ಆಯ್ತು ಅಷ್ಟೇ. ತುಂಬ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟೇ ನನಗೆ, ಯಾಕೆಂದರೆ ನಾವು ಸ್ವಲ್ಪ ದೊಡ್ಡದಾಗಿ ದೇವ್ರನ್ನ ಕೂರಿಸೋದ್ರಿಂದ ಇದು ಪೂರ್ತಿ ಹಿಂಗೆ ಬಂದ್ಬಿಡುತ್ತೆ. ಸೊ ಕಾಲು ನೋಡಿ ತುಂಬ ಚೆನ್ನಾಗಿ, ಫಿನಿಶಿಂಗ್ ಮಾತ್ರ ಆಸಮಾಗಿದೆ. ಎರಡು ಮಾತು ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ನೋಡಿ, ತುಂಬ ಅಂದರೆ ಇಷ್ಟೇ ನೋಡಿ, ಇಷ್ಟೇ ಇರೋದು. ಅದೊಂದು ನನಗೆ ಇಷ್ಟ ಆಗಲಿಲ್ಲ. ನಂದು ಹಿಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು, ಕೈ ಮತ್ತು ಕಾಲು ದೇವರಿಗೆ ಯಾವ ರೀತಿ ಮಾಡೋದು ಅಂತ ಕೂಡ ವಿಡಿಯೋ ಹಾಕಿದ್ದೀನಿ ನಾನು. ಸೊ ಈಗ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದರದ್ದು, ಹೋಗಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಅದೆಲ್ಲ ಯೂಸ್ ಆಗುತ್ತೆ. ಈಗ ಅಮ್ಮನೂ ಕೂಡ ಹೇಳಿದ್ದಾರೆ ಇಂಥದ್ದು ಒಂದು ಮಾಡಿಕೊಡು ಅಂತ. ಸೊ ಇದನ್ನೇ ನಾನು ಇದನ್ನಾಗಿಟ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ನೋಡ್ಕೊಂಡಿದ್ದೀನಿ, ಯಾವ್ಯಾವ ರೀತಿ ಮಾಡೋದು, ಹೆಂಗೆ ಮಾಡ್ಕೊಳ್ಳೋದು ಅಂತೆಲ್ಲ ನೋಡ್ಕೊಂಡಿದ್ದೀನಿ. ಸೊ ತುಂಬ ಅಂದರೆ ಪ್ರಾಡಕ್ಟ್ ಬಗ್ಗೆ ನಾನು ಒಂದು ಮಾತು ಹೇಳಂಗಿಲ್ಲ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನನಗೆ ಪ್ರಾಬ್ಲಮ್ ಆಗಿದ್ದೇನು ಅಂದರೆ ಸೈಜ್ ಅಷ್ಟೇ. ಸೊ ಗೈಸ್ ನೆಕ್ಸ್ಟ್ ಬಂದು ಇದು ದೇವ್ರದ್ದು ಜ್ಯುವೆಲ್ರಿ ತರಿಸಿದ್ರು, ಅಮ್ಮ ಆರ್ಡರ್ ಮಾಡಿಸಿದ್ರು ಮೀಶೋಯಿಂದ. ಸೊ ಅದ್ರದ್ದು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಬಿಕಾಸ್ ಕ್ವಾಲಿಟಿ ನೋಡಬೇಕಿತ್ತಲ್ಲ ಅಂತ ಹೇಳಿ. ಸೊ ಸರ ನೋಡಿ, ಇದು 2 ಬಂದಿದೆ. ಇಯರಿಂಗ್ ನನಗೆ ಓಕೆ ಅನಿಸ್ತು. ಬಟ್ ಇದು ಜ್ಯುವೆಲ್ರಿ ಸೆಟ್ ನನಗೆ ಅಷ್ಟಾಗಿ ಲೈಕ್ ಆಗಲಿಲ್ಲ, ಬಿಕಾಸ್ ಪ್ಯಾಟ್ರನ್ ಚೆನ್ನಾಗಿದೆ ಬಟ್ ಕ್ವಾಲಿಟಿ ಇಶ್ಯೂ ಇದೆ. ಪ್ಯಾಟರ್ನ್ ವೈಸ್ ಗುಡ್, ಬಟ್ ಕ್ವಾಲಿಟಿ ತುಂಬ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ನೋಡಿ, ಮಾವಿನಕಾಯಿ ಡಿಸೈನ್ ಇದೆ. ಇದು ಸಣ್ಣ ಚೈನ್ ಈ ಥರ ಬರುತ್ತೆ, ನೆಕ್ ಪೀಸು, ಲಾಂಗ್ ಹಾರ ಅಂತ. ಇದು ಆ್ಯಕ್ಚುಲಿ ಲಾಂಗ್ ಹಾರ ಅಂತ ಅನ್ಸೋದೇ ಇಲ್ಲ, ನಾವು ಹಾಕೊಂಡ್ರು ಅಷ್ಟೇ, ದೇವ್ರಿಗೆ ಹಾಕಿದ್ರು ಅಷ್ಟೇ, ಇದು ಪೂರ್ತಿ ಕುತ್ತಿಗೆ ತನಕ ಬಂದ್ಬಿಡುತ್ತೆ. ಬಟ್ ಫೋಟೋದಲ್ಲಿ ಅಥವಾ ವೀಡಿಯೋದಲ್ಲಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ರಿವ್ಯೂ ಕೂಡ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ಕೊಟ್ಟಿದ್ರು, ರೇಟಿಂಗ್ ಕೂಡ ಇತ್ತು, ಹಾಗಾಗಿ ತೊಗೊಂಡ್ವಿ. ಬಟ್ ಇದು ಪ್ರಾಡಕ್ಟ್ ಬಂದಮೇಲೆ ಗೊತ್ತಾಯಿತು ನನಗೆ ಕ್ವಾಲಿಟಿ ವೈಸ್ ಅಷ್ಟು ಇಷ್ಟ ಆಗಲಿಲ್ಲ ಪ್ರಾಡಕ್ಟು. ಆ್ಯಂಡ್ ಇದೆಲ್ಲ ಒಂದೊಂದ್ಸಲಿ ಇಲ್ಲಿ ಲಾಕ್ ಆಗಿಬಿಡುತ್ತೆ, ಲಾಕ್ ಆದಾಗ ಇಲ್ಲಿ ಬಿಡಿಸ್ಬೇಕಾದ್ರೆ ಕೆಲವೊಂದು ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಲೆಂತ್ ಕೂಡ ಅಷ್ಟಿಲ್ಲ.
ಇದು. ಬಟ್ ಪ್ರೈಸ್ ಕೂಡ ಕಮ್ಮಿ ಇತ್ತು ಅಂತ ಹೇಳಿ ನಾವು ಪ್ರೈಸು ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡ್ವಿ. ಪ್ರೈಸ್ ಬಂದು ಇದು 40 ರುಪೀಸ್ ಏನೋ ಸಿಕ್ತು ನಮಗೆ. ಸೊ ಹಿಯರಿಂಗ್ ಬಂದಿದೆ ಇದೊಂದು. ಸೊ ನೋಡಿ, ಇದು ನೀವು ಯಾರು ಇನ್ ಕೇಸ್ ತೊಗೊಳಂಗಿದ್ರೆ ತೊಗೊಬೋದು. ಬಿಕಾಸ್ ಕ್ವಾಲಿಟಿ ನನಗಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನೀಗ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ ಅಲ್ವಾ. ಸೊ ಪ್ರತಿ ಇಯರ್ ಕೂಡ ನಾನು ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಬನಾನಾ ಲೀಫ್ದು ಡೆಕೋರೇಷನ್ ಮಾಡ್ತಾಯಿದ್ದೆ. ಸೊ ಅದು ನನಗೆ ಮಿಡ್ನೈಟ್ 1 ತನಕ ಆಗ್ತಾಯಿತ್ತು ಡೆಕೋರೇಷನ್ ಮಾಡೋದ್ರಲ್ಲೇ. ಹಾಗಾಗಿ ಈ ಟೈಮು ಬೇಡ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಮೀಶೋಲಿ ಸ್ಕ್ರಾಲ್ ಮಾಡ್ತಾ ಇದ್ದಾಗ ನನಗೆ ಇದೊಂದು ಬ್ಯೂಟಿಫುಲ್ ಕರ್ಟನ್ ಸಿಕ್ತು, ಬನಾನಾ ಲೀಫ್ ಕರ್ಟನ್ನೇ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಕರ್ಟನ್ಸ್ ಆ್ಯಂಡ್ ಡಿಸೈನ್ಸ್ ಕೂಡ ತುಂಬ ಇದೆ. ಸೊ ಬನ್ನಿ ನನಗೆ ಯಾವ ರೀತಿ ಇದು ಪ್ರಾಡಕ್ಟ್ ಸಿಕ್ಕಿದೆ ಅಂತ ನೋಡೋಣ. ಸೊ ನಾನು ಪ್ರತಿ ಇಯರು ಏನಾದರೂ ಒಂದೊಂದು ಥರ ಡಿಫ್ರೆಂಟಾಗಿ ನಾನು ಇಂಥ ಡೆಕೋರೇಷನ್ನ ಮಾಡ್ತೀನಿ. ಸೊ ನನಗೆ ಆ ಥರ ಮಾಡೋದ್ರಂತೂ ತುಂಬ ಇಷ್ಟ. ಆ್ಯಂಡ್ ಟೈಮ್ ಎಷ್ಟೋದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡೋಕ್ಕಂತೂ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೆ. ಸೊ ಈ ಇಯರು ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಸಾರಿ, ಅದು ದೊಡ್ಡ ಪ್ಯಾಕು ಬೇರೆ ಒಂದು ಪ್ರಾಡಕ್ಟ್ ಇದೆ. ಸೊ ಇಲ್ಲಿದೆ ಇದು ಕರ್ಟನ್ನು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ನನಗೆ ಇದರಲ್ಲಿ ಮಧ್ಯದಲ್ಲಿ ಗಣೇಶ ಇರೋದು ಅಥವಾ ಬೇರೆ ಹೂವಿಂದೆಲ್ಲ ಅಲಂಕಾರ ಇರೋದು ಅದೆಲ್ಲ ಇತ್ತು. ಅದೆಲ್ಲ ಇಟ್ಟರೆ ನಾವು ನಮ್ಮ ಕ್ರಿಯೇಟಿವಿಟಿನ ತೋರಿಸ್ಕೊಳ್ಳೋಕ್ಕೆ ಸ್ಪೇಸ್ ಇರೋಲ್ಲ. ಇನ್ನೊಂದು ಎವ್ರಿ ಇಯರ್ ಅದೊಂದೇ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ನನಗೆ ಅದು ಇಷ್ಟ ಆಗಲಿಲ್ಲ. ಸೊ ಪ್ಲೈನ್ ತೊಗೊಂಡೆ. ಸೊ ನೋಡಿ, ಈಗ ಥರ ನಾನೇನು ಮಾಡಿದೆ, ಪ್ಲೈನ್ ತೊಗೊಂಡಿದ್ದೀನಿ. ಸೊ ಅಲ್ಲಿ ಆ್ಯಕ್ಚುಲಿ ನೀವು ಏನೇ ತೊಗೋಬೇಕಾಗಿದ್ರು ರಿವ್ಯೂಸ್ನ ನೋಡಿ ತೊಗೊಳ್ಳಿ. ಸೊ ಇದು ನನಗನ್ಸೋ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ ಕ್ಲಾತು ಕೂಡ. ಸೊ ನೋಡಿ, ಇದು ಬ್ಯಾಕ್ ಸೈಡ್ ಹೀಗಿರುತ್ತೆ, ಫ್ರಂಟ್ ಸೈಡು ನೋಡಿ ಈ ರೀತಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಮೆಜರ್ಮೆಂಟ್ ಕೂಡ ತುಂಬ ಇರುತ್ತೆ. ನಿಮಗೆ ಬೇಕಾದ ಮೆಜರ್ಮೆಂಟ್ ಪ್ರಕಾರ ನೀವು ತೊಗೊಳ್ಳಿ. ಯಾಕೆಂದರೆ ಇದು ವಿಡ್ತು ಇದು 5 ಫೀಟ್ ಇದೆ, ಲೆಂತ್ ಬಂದು 8 ಫೀಟ್ ಇದೆ. ಸೊ ಇನ್ನೊಂದು ಕೆಲವು ಬೇರೆದು ನೋಡಿದೆ, ಅದೆಲ್ಲ ವಿಡ್ತು 8, ಲೆಂತ್ 5 ಫೀಟ್ ಇತ್ತು. ಸೊ ಲೆಂತ್ 5 ಫೀಟ್ ಇದ್ದರೆ ನಮಗೆ ಇಲ್ಲಿ ಗಣಪತಿ ಕೂರಿಸಿರ್ತೀವಿ ವರಮಹಾಲಕ್ಷ್ಮಿ ದೇವಿನ ಇಲ್ಲಿ ಕೂರಿಸಿದ್ರೆ ಇಷ್ಟಕ್ಕೆ ಸ್ಟಾಪ್ ಆಗಿಬಿಡುತ್ತೆ ನಾವು ಮೇಲ್ಗಡೆಯಿಂದ. ಸೊ ಫೋಟೋ ತೆಗೆದು ಅಷ್ಟೇ ನೀಟಾಗಿ ಬರಲ್ಲ ಅಂತ ಹೇಳಿ ನಾನು ಸರ್ಚ್ ಮಾಡಿ ಇದನ್ನು ತೊಗೊಂಡೆ. ಸೊ ಗೋ ಫಾರ್ ಇಟ್. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 278. ನನಗಂತೂ ತುಂಬ ವರ್ತ್ ಅನಿಸ್ತು. ಎವ್ರಿ ಇಯರ್ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಬೋದು ಅಂತ. ಸೊ ನೀವು ಕೂಡ ಒನ್ಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕರ್ಟನ್ ಇದೆ, ಯಾವುದೇ ಮನೆಯಲ್ಲಿ ಪೂಜೆ ಮಾಡಿದ್ರು, ಯಾವುದೇ ಪೂಜೆ ಇದ್ರೂ ಕೂಡ ಯೂಸ್ ಆಗುತ್ತೆ. ಸೊ ಇದು ಸೈಡಲ್ಲಿ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು ಇದು ಪ್ರಾಡಕ್ಟು. ದೆನ್ ನಾನು ಇಂಥದ್ದು ಮ್ಯಾಟ್ಗಳು ತೊಗೊಂಡೆ ಒಂದಷ್ಟು ಕಿಚನ್ಗೆ ಯೂಸ್ ಆಗಲಿ ಅಂತ. ಬಿಕಾಸ್ ಸಿಂಕ್ ಹತ್ರ ನಾವು ಡಿಶ್ ವಾಶ್ ಎಲ್ಲ ಮಾಡಬೇಕಾದ್ರೆ ನೀರೆಲ್ಲ ಕೆಳಗಡೆ ಚೆಲ್ಲೋಗುತ್ತೆ, ಫುಲ್ಲು ಹರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಾನು ಮನೇಲಿರೋದನ್ನೇ ಮ್ಯಾಟ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ತುಂಬ ಬ್ಯೂಟಿಫುಲ್ ಆಗಿರೋ ಮ್ಯಾಟೇ ಸಿಕ್ತು ಇವಾಗ ಮೀಶೋದಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಅಂದರೆ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ಇದು ನನಗೆ. ಅರೌಂಡ್ ಎಷ್ಟು 150ಗೋ ಎಷ್ಟೋ ನನಗೆ ಇದು ಸಿಕ್ತು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ನನ್ನ ಪ್ರಾಡಕ್ಟ್ಸ್ದು ಇಲ್ಲೇ ಸೈಡಲ್ಲಿ ಕೂಡ ನಿಮಗೆ ಶೋ ಮಾಡಿರ್ತೀನಿ ನೋಡಿ. ಇದು ಎಲ್ ಶೇಪ್ ಮ್ಯಾಟು. ಸೊ ನಮಗೆ ಇದು 2 ಪೀಸಸ್ ಇರುತ್ತೆ, ಒಂದು ಲಾಂಗ್ ಪೀಸು, ಒಂದು ಶಾರ್ಟ್ ಪೀಸ್ ಅಂತ ಇರುತ್ತೆ. ಸೊ ನೋಡಿ, ಇದು ಶಾರ್ಟ್ ಪೀಸ್ ಇದೆ. ತುಂಬ ತಿಕ್ಕಾಗಿದೆ ನೋಡಿ, ತುಂಬ ತಿಕ್ಕಾಗಿದೆ. ಆ್ಯಂಡ್ ವಾಷೆಬಲ್ ಕೂಡ. ಆ್ಯಂಡ್ ನೀರನ್ನ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಸೊ ಇದೊಂದು ಪೀಸ್ ಸಿಕ್ಕಿದೆ. ಹಾಗೆ ಇದು ದೊಡ್ಡ ಪೀಸು, ಅಂದರೆ ಎಲ್ ಶೇಪಾಗಿ ನಾವು ಇದನ್ನು ಯೂಸ್ ಮಾಡ್ಕೊಬೋದು, ಆ ರೀತಿ ಸಿಕ್ಕಿದೆ. ನನಗಂತೂ ತುಂಬ ಇಷ್ಟ ಆಯಿತು ಇದು. ಸೊ ನೋಡಿ, ನೀವು ಕೂಡ ತಗೊಳ್ಳಿ. ಸೊ ಇಷ್ಟ ಆಗಿತ್ತು ನನ್ನ ಮೀಶೋ ಔಲ್. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಹಾಗೆ ವೆಯ್ಟ್ ಮಾಡ್ತಾರೆ ಇನ್ನೂ ಒಳ್ಳೆ ಕಂಟೆಂಟ್ಸ್ಗಾಗಿ. ಬಾಯ್.